ಇನ್ನು ದರ್ಶನ್ ನಿವಾಸದ ಬಳಿ ಅಭಿಮಾನಿಯೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಬರ್ತ್ಡೇ ಹಿನ್ನೆಲೆ ಮನೆ ಹತ್ರ ಅವರ ಅಭಿಮಾನಿಯೊಬ್ಬ ಬಂದಿದ್ದ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಂದೋಬಸ್ತ್ ನೀಡಿದ್ರು. ಆದರೆ ಪೊಲೀಸರ ಎದುರುಗಡೆನೆ ಕೂಗಾಡ್ತಿದ್ದವನಿಗೆ ಕಪಾಳ ಮೋಕ್ಷ ಆಗಿದೆ. ಬೆಂಗಳೂರಿನ RR ನಗರದ ನಿವಾಸದ ಹತ್ರ ನಡೆದಿರೋ ಘಟನೆ ಇದು. ಪೊಲೀಸರಿಂದ ಅಭಿಮಾನಿಗೆ ಕಪಾಳ ಮೋಕ್ಷ ಆಗಿದೆ. ದರ್ಶನ್ ಮನೆ ಹತ್ರ ಹೋಗ್ಲೇಬೇಕು ಅಂತ ಕಿರಿಕಿರಿ ಮಾಡ್ತಾ ಇದ್ದ. ಮದ್ಯ ಸೇವಿಸಿ ಬಂದಿದ್ದ ಅಭಿಮಾನಿಯಿಂದ ಗಲಾಟೆ ಮಾಡಲಾಗ್ತಾ ಇತ್ತು. ಹೀಗಾಗಿ ದರ್ಶನ್ ಅಭಿಮಾನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ಇದೇ ವಿಚಾರವನ್ನ ನಮ್ಮ ದೀಪಿಕಾ ಕೂಡ ಹೇಳ್ತಾ ಇದ್ರು. ಆ ದೃಶ್ಯವನ್ನ ನೀವು ನೋಡ್ಬೋದು. ನಾನು ಹೋಗ್ಲೇಬೇಕು ಅಂತ ಮಿತಿಮೀರಿ ವರ್ತನೆಯನ್ನ ಮಾಡ್ತಾ ಇದ್ರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ಏನೇ ಮಾಡಿದ್ರು ಕೂಡ ಪೊಲೀಸರಿಗೂ ಕೇರ್ ಮಾಡಿದೆ. ಪೊಲೀಸರ ಜೊತೆನೆ ಜಗಳಕ್ಕೆ ಇಳಿದಿದ್ದ ಆತ. ಸೊ ಹಾಗಾಗಿ ಒಂದು ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಎಸ್ ದೀಪಿಕಾ, ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿದ, ಬಹುಶಃ ಮದ್ಯ ಸೇವನೆ ಮಾಡ್ಕೊಂಡು ಬಂದಿದ್ರು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಅಭಿಮಾನಿಗಳಿಗೆ ಅವ್ರದೇ ಆದಂಥ ನೋವಿರುತ್ತೆ. ಆದರೆ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕಾಗುತ್ತೆ. ದೀಪಿಕಾ, ಏನ್ ಹೇಳ್ತೀರಿ? ಹೌದು ಸಿಂಧೂರ, ಆಗ್ಲೇ ಹೇಳಿದಂಗೆ ಪೊಲೀಸರು ಮುಂಚೆನೆ ಸೂಚನೆಯನ್ನ ಕೊಟ್ಟಿದ್ರು. ಯಾರಿಗೂ ಕೂಡ ಅಭಿಮಾನಿಗಳಿಗೆ ಮನೆ ಮುಂದೆ ಬರುವಂತ ಅವಕಾಶ ಇಲ್ಲ, ಬರ್ಡೇ ಸೆಲೆಬ್ರೇಟ್ ಮಾಡಕ್ ಅವಕಾಶ ಇಲ್ಲ ಅನ್ನೋದನ್ನ ಕಟ್ಟುನಿಟ್ಟಾಗಿ ಹೇಳೋದ್ರ ಜೊತೆಗೆ ಬ್ಯಾರಿಕೇಡ್ ಅನ್ನ ಹಾಕಿ ಕೂಡ ಅಭಿಮಾನಿಗಳಿಗೆ ಬರದಂತೆ ಅಲ್ಲಿ ಒಂದು ಕ್ರಮವನ್ನ ಕೂಡ ಕೈಗೊಂಡಿದ್ರು. ಇದನ್ನು ಮೀರಿ ಬಂದಂತಹ ಹುಚ್ಚು ಅಭಿಮಾನಿಯೊಬ್ಬ ಕುಡಿದು ಬಂದು ಪೊಲೀಸರಿಗೆ ಮಾತಿಗೆ ಇಳಿದಿದ್ದಾನೆ. ಈ ಸಂದರ್ಭದಲ್ಲಿ ಪೊಲೀಸರು ಕಪಾಳಕ್ಕೆ ಬಿಟ್ಟು ಕಳಿಸಿರುವಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಇನ್ನೊಂದು ಕಡೆ ಈ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜನ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ ಅಂತ ಅನ್ಕೊಂಡಿದ್ರು ಕೂಡ ಯಾರು ಕೂಡ ಅಲ್ಲಿಗೆ ಬರ್ತಾ ಇಲ್ಲ ಮನೆ ಬಳಿ ಹತ್ರ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇರೋದ್ರಿಂದ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳಿಗೆ ಅರಿವಾಗಿದೆ. ಇನ್ನು ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಬರ್ತ್ಡೇಯನ್ನ ದರ್ಶನ್ ಆಚರಿಸಿಕೊಳ್ಳುವಂಥದ್ದು. ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಆಪ್ತರು ಜೊತೆಗೆ ಒಂದಿಷ್ಟು ಚಿತ್ರರಂಗದ ತಾರೆಯರು ದರ್ಶನ್ಗೆ ಸಾಮಾಜಿಕ ಜಾಲತಾಣದ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಮಗ ವಿನೀಶ್ ಜೊತೆಗಿರುವಂತಹ ಫೋಟೋವನ್ನ ಹಾಕೋದ್ರ ಮೂಲಕ ದರ್ಶನ್ಗೆ ವಿಶ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತಿನ 49ನೇ ವರ್ಷದ ಹುಟ್ಟುಹಬ್ಬ ಏನಿದೆ, ನಿಜವಾಗ್ಲೂ ಇದೊಂದು ಅಭಿಮಾನಿಗಳಿಗೆ ನಿರಾಸೆಯ ಹುಟ್ಟುಹಬ್ಬ ಅಂತ ಹೇಳ್ಬೋದು. ಆಲ್ ರೈಟ್ ದೀಪಿಕಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.